ಅಸೆಂಬ್ಲಿಯಲ್ಲಿದ್ದಾರೆ, ಸಚಿವರು ಅಸೆಂಬ್ಲಿಯಲ್ಲಿದ್ದಾರೆ. ನಾನು ಈಗ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತೀನಿ, ತಂದೆಯವ್ರನ್ನೂ ಭೇಟಿ ಆಗ್ತೀನಿ. ಏನು ರಾಜೀನಾಮೆ ಅಂತದ್ದು, ಅದ್ರ ವಿಚಾರ ನಾನು ತಂದೆಯವರು ಅದೇನಿದೆ ಮಾಹಿತಿ ಎಲ್ಲಿ ಹೇಳಿದಲ್ಲಿ ಸರ್ಕಾರದ ಸಚಿವರು ಇದ್ದಾರೆ. ಯಾವ ಗುಂಪಿದ್ಯಪ್ಪ? ಸರ್ಕಾರ ಇದೆ, ಸಚಿವರಿದ್ದಾರೆ, ಎಲ್ಲ ಗುಂಪು ಅಂತ ಏನಿಲ್ಲ. ಅಲ್ಲ, ನಿನ್ನೆ ಸುರ್ಜೇವಾಲಾಗೆ ಒಂದು ದೂರು ಕೊಟ್ಟಿದ್ದಾರೆ ಸರ್ ಕಾಂಗ್ರೆಸ್ ಕಾರ್ಯಕರ್ತರು. ಅಂದ್ರೆ ರಾಹುಲ್ ಗಾಂಧಿ ಅವರು ಮತಗಳ್ಳತನದ ಪರವಾಗಿ ಮಾತನಾಡಿದ್ರೆ, ರಾಜಣ್ಣ ಅವರು ಅದು ಅಗೇನೆಸ್ಟ್ ಮಾತನಾಡಿದ್ದಾರೆ. ನಮ್ದೇ ತಪ್ಪಿದೆ ಅಂತ ಮಾತಾಡಿದ್ದಾರೆ, ನಮ್ದೇ ತಪ್ಪಿದೆ ಅಂತ ಹೇಳಿದ್ದಾರೆ. ಎಲ್ಲಿ ಮಾತಾಡಿದ್ದಾರೆ? ಲೋಕಸಭಾ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ನಮ್ ಸರ್ಕಾರ ಇತ್ತು, ಆತರ ಏನಾದ್ರು ಲೋಪಗಳಾಗಿದ್ರೆ ಸರಿಪಡಿಸ್ಕೊಬೋದಿತ್ತು ಅಂತ ರಾಜಣ್ಣವ್ರು ಹೇಳಿರುವಂತದ್ದು. ಸೊ ಅದು ಬಿಟ್ಟು ಬೇರೆ ವಿಚಾರ ಏನು ಹೇಳಿಲ್ಲ. ಅದಾದ್ಮೇಲೆ ರಾಹುಲ್ ಗಾಂಧಿ ಅವ್ರು ಯಾವ ರೀತಿ ಈಗ ಲೋಪಗಳಾಗಿದೆ ಅದನ್ನ ಸರಿ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದಾರೆ, ಅದನ್ನ ಮಾಡಬೇಕು ಅಂತ ಮಾನ್ಯ ಸಚಿವರು ಹೇಳಿರುವಂತದ್ದು. ಸೊ ಅದರಲ್ಲಿ ಯಾರೋ ಲೆಟರ್ ಮಾಡಿದ್ದಾರೆ, ಯಾರೋ ಲೆಟರ್ ಬರ್ತಿದ್ದಾರೆ ಅಂತ ಹೇಳೋದು ಕೂತ್ಕೊಳ್ಳೋದಕ್ಕೆ ಏನು ರಾಜಣ್ಣವ್ರ ಏನು ಸಣ್ಣ ವ್ಯಕ್ತಿ ಅಲ್ಲ, ಆಯ್ತಾನಪ್ಪ. ಬಹಳ ಹಿರಿಯ ಸಚಿವರಿದ್ದಾರೆ, ಶಾಸಕರಿದ್ದಾರೆ, ಅವ್ರದ್ದೇ ಆದಂತ ಇಡೀ ರಾಜ್ಯದಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು ಪ್ರಭಾವಿ ನಾಯಕರು. ಅದರಿಂದ ಏಕಾಏಕಿ ತೆಗಿಯಕ್ ಬರೋದಿಲ್ಲ. ಸೊ ಏನೇ ಇದ್ರು ನಾನು ಮುಖ್ಯಮಂತ್ರಿಗಳ ಹತ್ರ ಭೇಟಿ ಆಗ್ತೀನಿ. ಎಲ್ಲಿ ಹೇಳಿದ್ದಾರೆ? ನಿಮ್ಗೆ ಹೇಳಿದಾರ? ಈಗ ಭೇಟಿ ಆಗ್ತೀನಿ. ರಾಜೀನಾಮೆ ಕೊಡಿ ಅಂದ್ರೆ ಏನ್ ಮಾಡ್ಬೋದು? ಪಕ್ಷ ಕೊಡಬೇಕು. ರಾಜಣ್ಣ ಅವರು ನೇರ ಮಾತನಾಡುವಂತವ್ರು. ಬಹುಶಃ ರಾಜಣ್ಣ ಅವ್ರ ವಿರುದ್ಧ ಏನಾದ್ರು ಆತರ ಪಿತೂರಿ ಅಂತ ಅನ್ಸುತ್ತಾ? ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾ ಇದ್ದೀನಿ, ಭೇಟಿಯಾಗಿ ತಂದೆಯವ್ರು ಭೇಟಿ ಆಗ್ತೀನಿ. ಆದ್ಮೇಲೆ ಏನಿದೆ ಮಾಹಿತಿ ವಿಪಕ್ಷಗಳನ್ನ ಬಳಸ್ಕೊಳ್ತಾ ಇದ್ದಾರೆ ರಾಜಣ್ಣ ಅವ್ರ ಹೇಳಿಕೆ. ಒಂಚೂರು ಮಾತಾಡ್ತೀನಿ.